ನಮಸ್ಕಾರ ವೀಕ್ಷಕರೇ. ಓಂ ಶ್ರೀ ಸಾಯಿ ರಾಮ್ ವಶೀಕರಣ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ದಿನನಿತ್ಯ ನಾವು ನಿಮಗೆ ತಿಳಿಸುವ ವಿಷಯವನ್ನು ಯಾವುದೇ ಒಂದು ಕೆಟ್ಟ ಕೆಲಸಕ್ಕೆ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸುವಂತಹುದು. ಮತ್ತು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ವೀಕ್ಷಕರೇ. ನೀವು ಅಂದುಕೊಂಡಂತಹ ಕೆಲಸ ಅಥವಾ ನೀವು ಇಚ್ಛೆ ಪಟ್ಟಂಥ ವ್ಯಕ್ತಿ ನಿಮ್ಮವರಾಗಬೇಕು, ಅಥವಾ ನಿಮ್ಮ ಮನೆಯಲ್ಲಿ ಆಗುತ್ತಿರುವಂತಹ ಯಾವುದೇ ಒಂದು ದುಷ್ಟ ಪರಿಣಾಮಕ್ಕೆ ಇದೊಂದು ಸಣ್ಣ ಕೆಲಸವನ್ನು ಮಾಡಿ ವೀಕ್ಷಕರೇ. ಈ ಒಂದು ಲಿಂಬೆಹಣ್ಣಿನಿಂದ ಚಮತ್ಕಾರವನ್ನು ಮಾಡಬಹುದು, ಹಾಗೆ ಜ್ಯೂಸ್ ಸಹ ಮಾಡಬಹುದು. ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಎಲ್ಲದಕ್ಕೂ ಮದ್ದು ಈ ಒಂದು ಲಿಂಬೆಹಣ್ಣು ವೀಕ್ಷಕರೇ. ಈ ಒಂದು ಲಿಂಬೆಹಣ್ಣಿನಿಂದ ಚಮತ್ಕಾರನ ಮಾಡ್ಬೋದು ವೀಕ್ಷಕರೇ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ವೀಕ್ಷಕರೇ. ಹೌದು ವೀಕ್ಷಕರೇ, ನೀವು ಇಚ್ಛೆ ಪಟ್ಟವರಾಗಿರ್ಬೋದು, ಅಥವಾ ನಿಮ್ಮ ಶತ್ರು ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು. ಇದರಲ್ಲಿ ಇಂಥವರೇ ಅಂತ ಇಲ್ಲ, ಇಂಥದ್ದಕ್ಕೆ ಅಂತ ಇಲ್ಲ ವೀಕ್ಷಕರೇ. ಅದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ, ಗಮನವಿಟ್ಟು ನೋಡಿ. ಒಂದು ಲಿಂಬೆಹಣ್ಣನ್ನು ತಗೊಳ್ಳಿ ವೀಕ್ಷಕರೇ. ಇದನ್ನು 3 ದಿನ ಮಾಡ್ಬೋದು ವೀಕ್ಷಕರೇ. 3 ವಾರದಲ್ಲಿ ಮಾಡ್ಬೋದು. ಶನಿವಾರ ಮಾಡ್ಬೋದು, ಅಥವಾ ಶುಕ್ರವಾರ ಮಾಡ್ಬೋದು, ಇಲ್ಲ ಭಾನುವಾರ ಮಾಡ್ಬೋದು ವೀಕ್ಷಕರೇ. ಈ 3 ದಿನದಲ್ಲಿ 1 ದಿನ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು ವೀಕ್ಷಕರೇ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮತ್ತು ನಿಮಗೆ ಯಾವ ವಾರ ಫ್ರೀ ಇರ್ತೀರಾ ಆ ವಾರ ಮಾಡಿ, ಇಲ್ಲ ಅಂದರೆ ನಮ್ಮ ಗುರುಗಳಿಗೆ ಕಾಲ್ ಮಾಡಿ, ಅವರೇ ನಿಮಗೆ ಮಾಡಿಕೊಡುತ್ತಾರೆ. ಹೌದು ವೀಕ್ಷಕರೇ, ಒಂದು ಲಿಂಬೆಹಣ್ಣನ್ನು ತಗೊಳ್ಳಿ. ಮೊದಲು ಅದರ ಮೇಲೆ ನೀವು ಇಚ್ಛೆ ಪಟ್ಟವರ ಹೆಸರು ಬರೆಯಿರಿ, ಮತ್ತು ನಿಮ್ಮ ಹೆಸರನ್ನು ಸಹ ಬರಿಬೇಕಾಗುತ್ತೆ. ಮೊದಲಿಗೆ ಲಿಂಬೆಹಣ್ಣಿನಲ್ಲಿ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆ ರಚಿಸಿ, ನಂತರ ಕೆಳಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆ ರಚಿಸಿ ವೀಕ್ಷಕರೇ. ಹಾಗೆ ಸುತ್ತಲೂ ನಿಮ್ಮ ಮತ್ತು ಅವರ ಹೆಸರನ್ನು ಬರೆದು ವೀಕ್ಷಕರೇ, ಈ ಒಂದು ಲಿಂಬೆಹಣ್ಣನ್ನು ನಿಮ್ಮ ತಲೆಯ ಸುತ್ತ ಹೀಗೆ ಉಲ್ಟಾ ಸುತ್ತಬೇಕು. ಬಲಗಡೆಯಿಂದ ಎಡಗಡೆಗೆ ಅಲ್ಲ, ಎಡಗಡೆಯಿಂದ ಬಲಗಡೆ, ಹೀಗೆ ಸುತ್ತುತ್ತಾ ವೀಕ್ಷಕರೇ 108 ಬಾರಿ ತಲೆಯ ಸುತ್ತ ಸುತ್ತಿ ವೀಕ್ಷಕರೇ. ನಂತರ ಈ ಒಂದು ಲಿಂಬೆಹಣ್ಣನ್ನು ನೀವೇನು ಮಾಡಬೇಕಂದ್ರೆ 3 ರಸ್ತೆಯ ಮಧ್ಯ ತಗೊಂಡೋಗ್ಬಿಟ್ಟು ವೀಕ್ಷಕರೇ, ಕಾಲಲ್ಲಿ ಇಂಬಡಿ ಇರುತ್ತಲ್ಲ ವೀಕ್ಷಕರೇ, ಆ ಇಂಬಡಿಯಲ್ಲಿ ಜಜ್ಜಿಬಿಟ್ಟು ಹಿಂದಿರುಗಿ ನೋಡದೆ ಬಂದ್ಬಿಡಿ ವೀಕ್ಷಕರೇ. ಆಗ ನೀವು ಇಚ್ಛೆ ಪಟ್ಟಂಥ ವ್ಯಕ್ತಿ ನಿಮ್ಮವರಾಗುವುದಂತೂ ಸತಸಿದ್ಧ ವೀಕ್ಷಕರೇ. ಇದು 100% ಸತ್ಯವಾದಂತಹ ಒಂದು ತಂತ್ರಗಾರಿಕೆ ಅಥವಾ ತಂತ್ರವಿದ್ಯೆ ಅಂತ ಹೇಳ್ಬೋದು ವೀಕ್ಷಕರೇ. ಇದು ಯಾರಿಂದಲೂ ಸಾಧ್ಯವಿಲ್ಲ. ಇದನ್ನು ಅರಿತು ಕಲಿತು ಮಾಡಿದಂತಹ ನಮ್ಮ ಗುರೂಜಿಗಳು, ಅವರನ್ನೊಮ್ಮೆ ಭೇಟಿ ಮಾಡಿ. ಇದನ್ನು ಯಾರ್ಯಾರು ಮಾಡುವಂಥ ಸಾಧ್ಯನೇ ಇಲ್ಲ ವೀಕ್ಷಕರೇ. ಇದನ್ನು ಕಲ್ತಿರುವಂಥವರೇ ಮಾಡಬೇಕು. ವಾಮಾಚಾರ, ವಶೀಕರಣ, ಜ್ಯೋತಿಷ್ಯ, ಯಂತ್ರ, ಮಂತ್ರ, ತಂತ್ರ, ಹೀಗೆ ಎಲ್ಲ ಕಲ್ತಿರುವಂಥ ವ್ಯಕ್ತಿ ಕೈಲಿ ಮಾಡಿಸಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ. ನೀವೇ ಮನೆಯಲ್ಲಿ ಸ್ವತಃ ಖುದ್ದು ಮಾಡ್ತೀನಂದರೆ ಇದಕ್ಕೆ ಯಾವುದೇ ಒಂದು ಶಕ್ತಿ ಬರುವುದಿಲ್ಲ ವೀಕ್ಷಕರೇ. ಗಮನವಿಟ್ಟು ಕೇಳಿಸ್ಕೊಳ್ಳಿ. ಒಮ್ಮೆ ನಮ್ಮ ಗುರೂಜಿಗಳಿಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ವೀಕ್ಷಕರೇ. ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅವರ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿ ವೀಕ್ಷಕರೇ, ಅವರು ನಿಮಗೆ ಪರಿಹಾರ ಮಾಡಿಕೊಡುತ್ತಾರೆ. ಧನ್ಯವಾದಗಳು.